ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸಿ ಟೆಟ್ಗೆ ನೋಟಿಫಿಕೇಶನ್ ಆಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ಯಾವುದಕ್ಕೆ ಏನೇನಿದೆ, ಏನೇನು ಎಲಿಜಿಬಿಲಿಟಿ ಇದೆ ಅಂತ ನೋಡೋಣ. ಇದು 2026 ಅಂದರೆ ನೆಕ್ಸ್ಟ್ ಇಯರ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ ಅವನು ಆಲ್ಮೋಸ್ಟ್. ಬನ್ನಿ ನೋಡೋಣ ಡೀಟೇಲ್ ಆಗಿ ಏನಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇದ್ರದ್ದು ಡ್ಯೂರೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅವನೇ ಮೆನ್ಷನ್ ಮಾಡ್ಬಿಟ್ಟವನೆ. 27ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ, ಅಂದ್ರೆ ನಿನ್ನೆ ಸ್ಟಾರ್ಟ್ ಆಗಿದೆ. 27ನೇ ತಾರೀಕಿಂದ ನೆಕ್ಸ್ಟ್ ತಿಂಗಳು ಅಂದ್ರೆ ಡಿಸೆಂಬರ್ 18ರವರೆಗೂ ಇರುತ್ತೆ. ಇದೇ ತಿಂಗಳು, ಇದೇ ವರ್ಷ 2025. ಮತ್ತೆ ನೋಡಿ, ಅದೇ ಕೆಳಗಡೆ ಕೊಟ್ಟಿದ್ದಾನೆ ಅವನು, ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಕೊಟ್ಟವನು. ಬಿಫೋರ್ 18/12/2025 ಇಂದ 11:59 PM ಅಂತ, ಅಂದ್ರೆ 18ನೇ ತಾರೀಕು 12ನೇ ತಿಂಗಳು, ಅಂದ್ರೆ ನೆಕ್ಸ್ಟ್ ಮಂತ್ 18ನೇ ತಾರೀಕು 12 ಗಂಟೆ ಒಳಗಡೆ ನೀವು ಸಬ್ಮಿಷನ್ ಮಾಡಬೇಕು. ಅದೇ ತರ ಫೀಸ್ ಪೇಮೆಂಟ್ ಮಾಡೋದಿದ್ರು ಅದನ್ನು ಕೂಡ ಎಷ್ಟು ಗಂಟೆಗೆ ಮಾಡ್ಬೇಕು, ನೀವು 11 ಗಂಟೆ ಒಳಗಡೆ ಮಾಡಬೇಕು. 18ನೇ ತಾರೀಕು 11 ಗಂಟೆ ಒಳಗಡೆ 12 ಗಂಟೆ ಒಳಗಡೆ ಮಾಡಬೇಕು. ನೋಡಿ, ಅವನು ಎಕ್ಸಾಮ್ ಡೇಟ್ ಆಫ್ ಎಕ್ಸಾಮಿನೇಷನ್ ಬಗ್ಗೆನೂ ತಿಳಿಸ್ಕೊಟ್ಬಿಟ್ಟವನು. ಅವನು 8ನೇ ತಾರೀಕು ಫೆಬ್ರವರಿ 2026 ಸಂಡೇ, ಅಂದ್ರೆ ನೆಕ್ಸ್ಟ್ ಇಯರ್ 2026 8ನೇ ತಾರೀಕಿಗೆ ಅವನು ಎಕ್ಸಾಮ್ನ ಫಿಕ್ಸ್ ಮಾಡ್ಬಿಟ್ಟವನೆ. ಬನ್ನಿ ಹಾಗಾದ್ರೆ ನೋಡೋಣ. ಇಲ್ಲಿ ನೋಡಿ, ಕೆಳಗಡೆ ನೋಡಿದ್ರೆ ಅವನು ಡೇಟ್ ಆಫ್ ಎಕ್ಸಾಮು, ಪೇಪರ್ ಕೋಡು, ಶಿಫ್ಟ್ ಟೈಮ್, ಏನೇ ಒಂದು ಕಾಲಮ್ ಕೊಟ್ಟವನು. ಅವನು ಏನೇನು ಎಲಿಜಿಬಿಲಿಟಿ ಅಂದ್ರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಿಗೆ ಯಾವ ಡೇಟು ಮತ್ತೆ ಏನು ಎಕ್ಸಾಮ್ ಡೇಟ್ ಏನಿರುತ್ತೆ ಅದನ್ನು ಹೇಳ್ಬಿಟ್ಟವನು ಅವನು. ನೋಡಿ, 8ನೇ ತಾರೀಕು 2ನೇ ತಿಂಗಳು, ನೆಕ್ಸ್ಟ್ ತಿಂಗಳು. ಅದೇ ನಾನು ಹೇಳ್ದಂಗೆ ಪೇಪರ್ 2 ಫಸ್ಟ್ ಇರುತ್ತೆ. ಮಾರ್ನಿಂಗ್ ಶಿಫ್ಟ್ ಅಲ್ಲಿ ಏನಿರುತ್ತೆ, ಮಾರ್ನಿಂಗ್ ಶಿಫ್ಟ್ 9:30 AM ಇಂದ 12 ಅಂದ್ರೆ 9:30 12 ಗಂಟೆವರೆಗೂ ಪೇಪರ್ 2 ಇರುತ್ತೆ. ನೆಕ್ಸ್ಟ್ ಇನ್ನು ಸೆಕೆಂಡ್ ಶಿಫ್ಟ್ ಬಂದಾಗ ಪೇಪರ್ 1 ಇರುತ್ತೆ. ಅದು ಅದೇ ಅಂದ್ರೆ ಈವ್ನಿಂಗ್ ಶಿಫ್ಟ್ ಅಂತ ಹೇಳ್ಬಿಟ್ಟು 2:30 5 ಗಂಟೆವರೆಗೂ. ನೋಡಿ, ಅವನು ಕೊಟ್ಟವನೇ. ನಾನು ಜಾಸ್ತಿ ಲೆಂತಿಯಾಗಿ ವಿಡಿಯೋ ಮಾಡಕ್ ಹೋಗಲ್ಲ. ಅದ್ರ ಬಗ್ಗೆ ನೋಡಿ, ಇಲ್ಲಿ ನೀವು ಡೈರೆಕ್ಟ್ ಏನಿಲ್ಲ, ಗೂಗಲ್ ಅಲ್ಲಿ ಹೋಗ್ಬಿಟ್ಟು ctet.nic.in ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಅದರಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ನೀವು ಕೆಲವರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಫಸ್ಟ್ ಒಂದು ಎಕ್ಸಾಮ್ ಬರ್ದು ಪಾಸ್ ಆಗಿರ್ತಾರೆ, ಪೇಪರ್ 2ಗೆ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ, ಅಂತವ್ರು ಇರ್ತಾರೆ. ಸೊ ಇದು ಮೊದಲನೇ ಸಲ ಮಾಡೋದಾದ್ರೆ ನೋಡಿ, ಈ ತರ ಮಾಡ್ಕೋಬೇಕು. ಫಸ್ಟ್ ಇಂದ ಅಪ್ಲಿಕೇಶನ್ ಲಾಗಿನ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೊಂಡು ನೀವು ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ತರ ಇನ್ನು ಮುಂದೆ ಹೋಗ್ತಾ ನೋಡಿ, ಇಲ್ಲಿ ಅವನು ಫೀಸ್ ಪೇಮೆಂಟ್ ಬಗ್ಗೆನೂ ತಿಳಿಸ್ಕೊಟ್ಬಿಟ್ಟವನೆ. ಕ್ಯಾಟಗರಿ ಜನರಲ್ ಕ್ಯಾಟಗರಿ ಅಥವಾ OBCಗೆ, ನಾನ್ ಕ್ರಿಮಿನಲ್ NCL ಅವ್ರಿಗೆ ಎಷ್ಟು, ₹1,000, ₹1,000. ಅಂದ್ರೆ ಪೇಪರ್ 1 or 2 ಯಾವ್ದಾದ್ರು ಒಂದಕ್ಕೆ ಹಾಕಿದ್ರೆ ₹1,000 ಇರುತ್ತೆ. ಎರಡಕ್ಕೂ ಹಾಕಿದ್ರೆ ನೋಡಿ ₹1,200 ಕೊಟ್ಟವನು. ಇನ್ನು SC/ST ಗೆ ಮತ್ತೆ ಅಬೆಲ್ಡ್ ಪರ್ಸನ್ ಅಂತ ಹೇಳ್ಬಿಟ್ಟು, ಅಂತಂದ್ರೆ ಹ್ಯಾಂಡಿಕ್ಯಾಫ್ಟ್ ಆ ತರ ಇರ್ತಾರಲ್ವಾ, ಅವ್ರಿಗೆ ₹500 ಒಂದು ಪೇಪರ್ಗೆ. 2 ಪೇಪರ್ಗಾದ್ರೆ ₹600. ಇದೆಲ್ಲ ಹೆಂಗೆ ಗೊತ್ತಾ, ಆನ್ಲೈನ್ ಪೇಮೆಂಟ್ ಮಾಡಬೇಕು. ಇದನ್ನ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಫುಲ್ ಡೀಟೇಲ್ ಆಗಿ ಕೊಟ್ಟವನವನು. ನಾನು ಇದನ್ನ ಜಾಸ್ತಿ ಮಾಡಕ್ ಹೋಗಲ್ಲ, ರೀಡ್ ಮಾಡಕ್ ಹೋಗಲ್ಲ, ಸುಮ್ಮನೆ ಟೈಮ್ ಹೋಗುತ್ತೆ ಅದು. ನೆಕ್ಸ್ಟ್ ನೋಡಿ, ಏನೇನೋ ಕೊಟ್ಟವನೆ, ಕಾಂಟೆಂಟ್ಸ್ ಕೊಟ್ಟವನೆ, ಒಂದ್ಸಲ ಓದ್ಕೊಳ್ಳಿ ನೀವು. ನೆಕ್ಸ್ಟ್ ಕೆಳಗಡೆ ಬಂತ ಅಂದ್ರೆ ನೋಡಿ, ಅದೇ ಇದ್ರ ಬಗ್ಗೆ ಕೊಟ್ಟವನೆ, ಏನೇನಿದೆ, ಎಕ್ಸಾಮ್ ಡೇಟ್ ಯಾವಾಗ ಏನು ಅಂತ ಹೇಳ್ಬಿಟ್ಟು, ಮತ್ತೆ ಸೆಕೆಂಡ್ ಪೇಪರ್ ಅಲ್ಲೂ ಅದನ್ನೇ ಕೊಟ್ಟವನೆ. ಇದೇ ತರ ನೋಡಿ. ಇನ್ನು ಇದಕ್ಕೆ ಬಂದ್ರೆ ನೋಡಿ, ಸಿಲೆಬಸ್ಗೆ ನೋಡಿ ಏನೇನು ಕೊಟ್ಟವನೆ. ಪೇಪರ್ 1ಗೆ ಏನ್ ಕೊಟ್ಟವ ನೋಡಿ, ಪೇಪರ್ 1 ಫಾರ್ ಕ್ಲಾಸ್ 1 to 5 ಅಂತ ಹೇಳ್ಬಿಟ್ಟು, ಪ್ರೈಮರಿ ಸ್ಟೇಜ್, ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ 2.5 hours, ಸ್ಟ್ರಕ್ಚರ್ ಅಂಡ್ ಕಾಂಟೆಂಟ್ ಅಂದ್ರೆ ಆಲ್ ಕಂಪಲ್ಸರಿ, ಎಲ್ಲ ಕಂಪಲ್ಸರಿ ಇರುತ್ತೆ. ಏನ್ ಕೊಟ್ಟವನು, ಫಸ್ಟ್ ಒನ್ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಅಂದ್ರೆ ಕಂಪಲ್ಸರಿ 30 MCQs ಇರುತ್ತೆ 30 ಮಾರ್ಕ್ಸ್ಗೆ. ಅದೇ ತರ ಮ್ಯಾಥಮೆಟಿಕ್ಸ್ಗೆ ಅದು ಕಂಪಲ್ಸರಿ ಇರುತ್ತೆ 30 MCQs, ಅದನ್ನು 30 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಕಾಲಮ್ ಅಲ್ಲಿ ನೋಡಿ, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಇದು ಕಂಪಲ್ಸರಿನೇ, 30 MCQs 30 ಮಾರ್ಕ್ಸ್. ಅದೇ ತರ ಲ್ಯಾಂಗ್ವೇಜ್, ನೀವು ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೊಂತೀರಾ ಅದ್ರ ಮೇಲೆ 30 MCQs 30 ಮಾರ್ಕ್ಸ್. ಅದನ್ನು ಲ್ಯಾಂಗ್ವೇಜ್ 2 ಅದು ಕಂಪಲ್ಸರಿ ಇರುತ್ತೆ. ಎಲ್ಲ 30 ಮಾರ್ಕ್ಸ್ಗೆ, ಟೋಟಲ್ 150 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸಬ್ಜೆಕ್ಟ್ ಕೋಡ್ ಅಂತ ಕೊಟ್ಟವನು. ಇಂಗ್ಲಿಷ್ಗೆ 1, ಹಿಂದಿಗೆ 2. ಅದೇ ತರ ನೋಡಿ, ನಮ್ಮ ಕನ್ನಡಕ್ಕೆ 7, ಕೋಡ್ ನಂಬರ್ 7. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೋಡ್ ನಂಬರ್ ಯಾವ್ದು ಅಂತ ಏನಾದ್ರು ಕೇಳಿದ್ರೆ ಅದು 7 ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನು ಮುಂದೆ ಹೋಗ್ತಾ ಅದೇ ಇದ್ರ ಬಗ್ಗೆನೇ ಕೊಟ್ಟವನೆ. ಏನು ಯಾವ್ದು ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ್ದು ನೋಡಿ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ 30 MCQs, ಮತ್ತೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ 60 ಇರುತ್ತೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ. ಅದೇ ತರ ನೋಡಿ, ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ 60 ಇರುತ್ತೆ. ಇನ್ನು ಲ್ಯಾಂಗ್ವೇಜ್ ಅವ್ರಿಗೆ 30 MCQs ಇರುತ್ತೆ. ಸೊ ಇದೇ ತರ ಒಂದ್ಸಲ ನೋಡ್ಕೊಳ್ಳಿ ಅಪ್ಲಿಕೇಶನ್, ನೀಟಾಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ನಾನು ಬೇಕಾದ್ರೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದೇ ತರ ಏನಾದ್ರು ಅಪ್ಡೇಟ್ಸ್ ಇತ್ತು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಒಂದ್ಸಲ ನೋಡ್ಕೊಂಡ್ಬಿಡಿ ಪೇಪರ್. ಇದರಲ್ಲಿ ನೋಡಿ, ಇದೆಲ್ಲ ಫುಲ್ ಡೀಟೇಲ್ ಆಗಿ ಕೊಟ್ಟವನು, ಯಾವ್ದ್ರ ಬಗ್ಗೆ ಏನೇನು ಕೇಳ್ತಾನೆ, ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ 50 ಮಾರ್ಕ್ಸ್ಗೆ 30 ಮಾರ್ಕ್ಸ್ಗೆ ಈ ತರ ಎಲ್ಲ ಮೆನ್ಷನ್ ಮಾಡವನೆ. ಒಂದ್ಸಲ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸುಮ್ಮನೆ ವಿಡಿಯೋ ಲೆಂತಿ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ.
ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ನೋಡ್ಕೊಂಬಿಡಿ. ಥ್ಯಾಂಕ್ ಯು ವೆರಿ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ.